ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ, ಏನಯ್ಯ ಆರಾಮಾಗಿ ರಶ್ ತಗೋತಾ ಇದೆಯಾ? ಬರೋಣ, ಕೂತ್ಕೊಳ್ಳೋಣ. ಬೇಡ, ಕಾಫಿ ತಿಂಡಿ ತಾಂಬ್ರೆ. ಕಾಫಿ ತಿಂಡಿ ಏನೋ ಬೇಡಮ್ಮ, ನಿಂತ್ಕೋ. ಏನಯ್ಯ 2 ದಿನದಲ್ಲಿ ಕೊಡ್ತೀನಿ ಅಂತ ತಗೊಂಡಿದ್ದ ದುಡ್ಡು ಇನ್ನೂ ಬರಲೇ ಇಲ್ಲ? ಕೊಟ್ಬಿಡ್ತೀನಣ್ಣ, ಬರ್ತಿದ್ದಂಗೆ ಕೊಟ್ಬಿಡ್ತೀನಣ್ಣ. ನಾನೇನ್ ಲಾಲ್ ಬಾಗಲ್ಲಿರೋ ಹೂವಿನ ಗಿಡನ ಕಿವಿ ಮೇಲೆ ಇಟ್ಕೊಂಡಿರೋ ತರ ಕಾಣಿಸ್ತಾ ಇದ್ದೀನಾ? ನೀನೇನು ವಿಷಯ ಮುಚ್ಚಿಟ್ರು ನನಗೆ ಗೊತ್ತಾಗತ್ತೆ. ನಾನು ಹೊರಗಡೆ ಜನಗಳಿಟ್ಟಿದ್ದೀನಿ, ಏನು ಮಾಡಿದ್ರು ನನಗೆ ಗೊತ್ತಾಗತ್ತೆ. ಏನಯ್ಯ ಯಾರ್ದೋ ಸೈಟಲ್ಲಿ ಮನೆ ಕಟ್ಟಿ ಅಗ್ರಿಮೆಂಟ್ ಹಾಕಿಸ್ಕೊಂಡು ನನ್ನ ಹತ್ರನೇ ಸಾಲ ತಗೊಂಡಿದ್ಯಲ್ಲ, ಮೆಚ್ಚಬೇಕು ಕಣಯ್ಯ ನಿನ್ ಬುದ್ಧಿವಂತಿಕೆಗೆ. ಎಲ್ಲಿಂದ ಕಲ್ತ್ಕೊಂಡೆ ಈ ಫ್ರಾಡ್ ಮಾಡೋ ಬುದ್ಧಿನ? ಅಣ್ಣ, ನನಗೂ ಈಗಲೇ ಗೊತ್ತಾಗಿದ್ದು ನನ್ನ ಸೈಟ್ ಅಲ್ಲ ಅಂತ. ಸ್ವಲ್ಪ ದಿವಸದಲ್ಲೇ ಸರಿ ಮಾಡ್ಕೊತೀನಣ್ಣ. ನೀನ್ ಸರಿ ಮಾಡ್ಕೋತೀಯೋ ಇಲ್ಲ ನಿನ್ನನ್ನೇ ನೀನು ಮಾರ್ಕೋತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಬೇಕು. ಈಗ ನಾನು ದುಡ್ಡಿಟ್ರೆ ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರನ್ನ ಕರೆಸಿ ನಿನ್ನ ಬೀದಿಗೆ ಎಳೆದು ನಿನ್ನ ಮಾನ ಮರ್ಯಾದೆ ಕಳಿತೀನಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ನಮಗೆ ಮನೆಯಲ್ಲಿ ಬೆಳೀತಾ ಇರೋ ಮಗ ಇದ್ದಾನೆ. ಇದೆಲ್ಲ ಅವನಿಗೆ ಗೊತ್ತಾದರೆ ಅವನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಸರ್. ನೋಡಮ್ಮ, ನನ್ನ ಹತ್ರ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು. 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿ 1 ವಾರ ಆದ್ರೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ದುಡ್ಡನ್ನ ನಾನು ಹೆಂಗ್ ಪಡ್ಕೋಬೇಕು? ಅದಕ್ಕೆ ಇದನ್ನೆಲ್ಲ ಮಾಡ್ಲೇಬೇಕು ತಾನೆ? ಅಣ್ಣ ಅಣ್ಣ ಅಣ್ಣ, ಇದು ನಿಮ್ಮ ಕೈಯಲ್ಲ ಕಾಲು ಅಂತ ಅನ್ಕೋತೀನಣ್ಣ. ಸತ್ಯವಾಗ್ಲು ಇದು ನಿಮಗೆ ಸಾಲ ತೀರಿಸ್ಬೇಕು ಅಂತ ಲೋನ್ನ ಟಾಪಪ್ ಮಾಡೋಕ್ಕೆ ಹೋದಾಗಲೇ ನಾನು ಗೊತ್ತಾಗಿದ್ದು ನನ್ನ ಸೈಟ್ ಅಲ್ಲ ಅಂತ. 15 ದಿವಸ ಟೈಮ್ ಕೊಡೋಣ, ಬಡ್ಡಿ ಸಮೇತ ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಣ್ಣ. ಏಯ್ ಬಿಡ ಕೈನಾ, ನಾಚಿಕೆ ಆಗೋದಿಲ್ವನೇ ಈ ತರ ಮಾತಾಡೋದಕ್ಕೆ? ನಿಮ್ಮಪ್ಪ ಎಂತ ಮರ್ಯಾದೋಸ್ತ, ಅವ್ರನ್ನ ನೀನು ಆಚೆಗೆ ಹಾಕಿದ್ರು ನೀ ಎತ್ತಾಗ ದುಡ್ಕೊಂಡು ತಿಂತಾ ಇದಾರೆ. ಅವ್ರ ಮಗನಾಗಿ ಒಂದು ಚೂರು ನಿನ್ಗೆ ಅವ್ರ ಬುದ್ಧಿ ಇಲ್ವಲ್ಲಯ್ಯ? ಅಂತವ್ರಿಗೆ ನಿನ್ನಂತ ಮಗ ಹುಟ್ಟಬಾರ್ದಾಗಿತ್ತು. ಅವ್ರ ಮರ್ಯಾದೆ ಕಳೆಯೋದಕ್ಕೆ ಹುಟ್ಟುಬಿಡ್ತೀಯ ನೀನು. ಅಣ್ಣ, ನಾನು ಮರ್ಯಾದಸ್ತೇನೆ, ಇಲ್ಲಾಂದ್ರೆ ಬಂದು ನಿಮ್ಮ ಹತ್ರ ಬೇಡ್ಕೊತಾ ಇದ್ನ. ನೋಡ್ದೇನಮ್ಮ, ನಿನ್ ಗಂಡನ ಅಹಂಕಾರ ಇಷ್ಟೆಲ್ಲ ಆದ್ರೂ ಕಮ್ಮಿ ಆಗಿಲ್ಲ. ಅವ್ರ ಅಪ್ಪ ಅಮ್ಮನ ಮಾತು ಹೇಳಿದ ತಕ್ಷಣ ಕೋಪ ಉಕ್ಕಿ ಉಕ್ಕಿ ಹರಿತಾ ಇದೆ. ಅದೆಲ್ಲ ಬೇಡ ಅಣ್ಣ. ಈಗ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದೀನಿ, ಅದನ್ನು ವಾಪಸ್ ಕೊಡ್ತೀನಿ. 15 ದಿವಸ ಟೈಮ್ ಕೊಡಿ, ಆಯ್ತಾ? ನೋಡಯ್ಯ, 15 ದಿನ ಎಲ್ಲ ಆಗೋದಿಲ್ಲ, 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನೀನ್ ನನ್ನ ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನ್ ಮಾತಾಡೋದಿಲ್ಲ, ನಮ್ಮ ಹುಡುಗರು ಮಾತಾಡ್ತಾರೆ. ಅದೆಲ್ಲ ಏನೋ ಬೇಡ ಅಣ್ಣ, ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಷ್ಟೇ, ಕೊಡಿ ನೀವು. ಅದನ್ನು ನೋಡ್ತೀನಿ. ಹಿಂಗೆ 1 ವಾರ ಅಂತ ಹೇಳ್ಬಿಟ್ರೆ ಏನ್ರಿ ಮಾಡ್ತೀರಾ? ಕೊಡ್ತೀನಿ ಕಣ. ಲಕ್ಷ್ಮೀ ನಿವಾಸ ಲಕ್ಷ್ಮೀ